ಈಗಿರತಕ್ಕಂಥ ಏನು ಕುಲಪತಿ ಇದ್ದಾರೆ ವಿ ಸಿ ಶರಣಪ್ಪ ವಿ ಹಲಸೆ ಅಂತ ಹೇಳಿ ಏನು ಬಂದಿದ್ದಾರೆ, ಇವರು RSS ಮೂಲದಿಂದ ಬಂದವರು. ಇವರು ತಮ್ಮ ಏನು ಮನುವಾದ ಮನಸ್ಥಿತಿ ಇದೆಯೋ ಅದನ್ನು ಶೈಕ್ಷಣಿಕ ವಾತಾವರಣದ ಮೇಲೆ ಪ್ರಭಾವ ಬೀರ್ತಾ ಖಾಸಗಿ RSS ಬೆಂಬಲಿತ ಖಾಸಗಿ ಸಂಸ್ಥೆಗಳ ಜೊತೆ ಅವ್ರ ಸಹಯೋಗದ ಜೊತೆ ಸರ್ಕಾರದ ಆದೇಶವನ್ನು ಉಲ್ಲಂಘಿಸಿ ಏಕಪಕ್ಷೀಯವಾಗಿ ಅವ್ರ ಇಷ್ಟಾನುಸಾರ ಇಲ್ಲಿ RSS ಮೂಲದ ಏಕಾತ್ಮ ಮಾನವ ದರ್ಶನ ಭಾರತದ ವಿಶ್ವದೃಷ್ಟಿ ಅಂತೇಳಿ ಮೌಢ್ಯವನ್ನು ಬಿತ್ತುವಂತಹ ಶೈಕ್ಷಣಿಕ ಧ್ಯೇಯೋದ್ದೇಶಗಳಿಗೆ ವಿರುದ್ಧವಾದಂತಹ ಜೀವ ವಿರೋಧಿ ಸಿದ್ಧಾಂತಗಳನ್ನು ಪ್ರಚಾರ ಮಾಡುವ ಕಾರ್ಯಕ್ರಮಗಳನ್ನ ಇಲ್ಲಿ ಮಾಡ್ತಾಯಿದ್ದಾರೆ. ಅಂದರೆ ಇದು ಹೆಚ್ಚು ಕಡಿಮೆ ಇದು RSS ಕೇಂದ್ರದಾಗಿ ವೈದಿಕ ಶಾಹಿಗಳ ಧಾರ್ಮಿಕ ಕೇಂದ್ರವನ್ನಾಗಿ ಮಾರ್ಪಾಡು ಮಾಡ್ತಾ ಇದ್ದಾರೆ. ಇಲ್ಲಿ ಅದಕ್ಕೆ ಉದಾಹರಣೆಗಳಿದೆಯಾ ಅಂತ ಸರ್, ಯಾಕಂದರೆ ಹೇಳ್ತಾ ಇದ್ದೀರಾ ಧಾರ್ಮಿಕ ಇದು ಮಾಡ್ತಾ ಇದ್ದಾರೆ ಅಂತ, ಅದಕ್ಕೆ ಯಾವ ರೀತಿ? ಮೊನ್ನೆ 25, 26ನೇ ತಾರೀಕು 2 ದಿನ ನಡೀತಲ್ಲ, ಶಿಷ್ಟಾಚಾರ ಉಲ್ಲಂಘನೆ ಆಗಿದೆ. ಸರ್ಕಾರದ ಸಹಯೋಗ ಅಂದಮೇಲೆ ಇವತ್ತು ಇನ್ವಿಟೇಷನ್ನಲ್ಲಿ ಓಪನ್ ಯೂನಿವರ್ಸಿಟಿದು ಲೋಗೋ ಇದೆ, ಸಹಯೋಗ ಅಂತೇಳಿ ಬರೆದಿದ್ದಾರೆ ಇನ್ವಿಟೇಷನ್ನಲ್ಲಿ. ಸಹಯೋಗ ಅಂದಮೇಲೆ ಅದು ಶಿಷ್ಟಾಚಾರ ಪಾಲನೆ ಆಗಲೇಬೇಕು. ಅದು ಆಗಿಲ್ಲ ಅನ್ನೋ ಕಾರಣಕ್ಕಾಗಿ ಮತ್ತು ಇದು ವಿದ್ಯಾರ್ಥಿಗಳ ಧ್ಯೇಯೋದ್ದೇಶಗಳಿಗೆ ವಿರುದ್ಧವಾದ ವಿಚಾರ ಮತ್ತು ವಿರುದ್ಧವಾದ ಉದ್ದೇಶವನ್ನು ಹೊಂದಿದೆ ಈ ಕಾರ್ಯಕ್ರಮ ಅಂಥೇಳಿ ಆ ಕಾರ್ಯಕ್ರಮನ ರದ್ದು ಮಾಡಿರಿ, ಮಾಡೋದು ಬೇಡ ಅಂಥೇಳಿ ಈ ರಾಜ್ಯದ ಏನು ಉನ್ನತ ಶಿಕ್ಷಣ ಇಲಾಖೆಯ ಕಾರ್ಯದರ್ಶಿಗಳು ಆದೇಶ ಮಾಡಿದ್ದಾರೆ. ಅವರ ಆದೇಶವನ್ನು, ಸರ್ಕಾರದ ಆದೇಶವನ್ನು ಉಲ್ಲಂಘನೆ ಮಾಡಿ ಕಾರ್ಯಕ್ರಮ ಮಾಡೋಂಥದ್ದು ಏನಿದೆ? ಇವರು ವಿದ್ಯಾರ್ಥಿಗಳಿಗೆ ಅನುಕೂಲ ಆಗೋಂಥ ಕಾರ್ಯಗಳನ್ನ ಮಾಡಬೇಕಾದದ್ದು, ಶೈಕ್ಷಣಿಕ ವಾತಾವರಣನ ಹೆಚ್ಚಿಸುವ ಕಾರ್ಯಕ್ರಮಗಳನ್ನ ಹಮ್ಮಿಕೋಬೇಕು. ಎಂತೆಂಥ ಸಂವಿಧಾನ ಪೂರ್ವಕವಾದಂಥ ಎಂತೆಂಥ ವಿಚಾರಗಳಿದ್ದಾವೆ. ಸಂವಿಧಾನದ ಬಗ್ಗೆ ವಿಚಾರ ಸಂಕಿರಣಗಳನ್ನು ನಡೆಸಲಿ. ಬುದ್ಧ, ಬಸವ, ಅಂಬೇಡ್ಕರ್ ಬಗ್ಗೆ ಈ ದೇಶಕ್ಕೆ ಕೊಡುಗೆ ಕೊಟ್ಟಂಥ ಸಾಧು ಸಂತರು ಭಾಳಷ್ಟು ಜನ ಇದ್ದಾರೆ. ಅಂಥವ್ರ ವಿಚಾರಧಾರೆಗಳನ್ನ ತಿಳಿಸ್ಲಿ. ವಿದ್ಯಾರ್ಥಿಗಳಿಗೆ ಬೇಕಾದಂಥ ಜ್ಞಾನ, ವೈಚಾರಿಕತೆ, ವಿಜ್ಞಾನವನ್ನು ಒತ್ತುಕೊಡ್ಲಿ. ಅದನ್ನು ಬಿಟ್ಟು ಮೌಢ್ಯವನ್ನು ಬಿತ್ತುವಂಥ ಕಾರ್ಯಕ್ರಮ ಮಾಡೋಂಥದ್ದು, ಅಕ್ರಮವಾಗಿ ನೇಮಕಾತಿಗಳನ್ನ ಮಾಡ್ಕೊಳ್ತಾ ಸರ್ಕಾರಕ್ಕೆ ಯೂನಿವರ್ಸಿಟಿಗೆ ಹೊರೆ ತಂದು ಮುಚ್ಚುವ, ಸ್ಯಾಲ್ರಿ ಕೊಡೋಕ್ಕೂ ಆಗಬಾರ್ದು ಆ ಮಟ್ಟದ ಒಂದು ಆರ್ಥಿಕ ದಿವಾಳಿತನವನ್ನು ಉಂಟು ಮಾಡಿ ಇವರು ಸ್ವಾರ್ಥಕ್ಕಾಗಿ ರಾಜಕೀಯ ಪ್ರೇರಿತ ಕಾರ್ಯಕ್ರಮಗಳನ್ನ ಮಾಡೋದಕ್ಕೆ ಇವ್ರಿಗೇನು ರೈಟ್ಸ್ ಇದೆ? ಇವ್ರಿಗೆ ಯಾರು ಅಧಿಕಾರ ಕೊಟ್ಟರು? ಸರ್ಕಾರದ ಅನುಮತಿ ಇಲ್ಲದೆ ಮಾಡ್ತಾರೆ ಅಂದರೆ ಅರ್ಥ ಏನು? ಹಂಗಾಗಿ ಇಂಥ ಒಬ್ಬ ಕೋಮುವಾದಿ ಮನಸ್ಥಿತಿಯ ವಿ ಸಿ ನಮಗೆ ಬೇಡ. ಇವ್ರನ್ನ ಈ ಕೂಡಲೇ ಸೇವೆಯಿಂದ ವಜಾ ಮಾಡಬೇಕು. ಮತ್ತು ಇವರು ಸರ್ಕಾರದ ಆದೇಶ ಉಲ್ಲಂಘನೆ ಮಾಡಿ ಕಾರ್ಯಕ್ರಮ ಮಾಡೋದ್ರಿಂದ ಇವ್ರ ಮೇಲೆ FIR ಆಗಬೇಕು. ಇವ್ರ ಮೇಲೆ FIR ಆಗಲೇಬೇಕು. ಇವ್ರ ಮೇಲೆ ಕಠಿಣ ಕ್ರಮ ಜರುಗಿಸಬೇಕು ಅಂತೇಳಿ ಒತ್ತಾಯ ಮಾಡಿ ಇವತ್ತು ದಲಿತ ಸಂಘರ್ಷ ಸಮಿತಿ ವಿದ್ಯಾರ್ಥಿಗಳ ಜೊತೆ ಸೇರಿ ಇತರೆ ಪ್ರಗತಿಪರ ಸಂಘಟನೆಗಳ ಜೊತೆ ಸೇರಿ ಸಾಂಕೇತಿಕವಾಗಿ ಪ್ರತಿಭಟನೆ ಮಾಡ್ತಾಯಿದ್ದೀವಿ. ಒಂದು ವೇಳೆ ಅವ್ರ ಕ್ರಮ ಕೈಗೊಳ್ಳಿಲ್ಲ ಅಂದರೆ ಇದು ಉಗ್ರ ರೂಪದ ಹೋರಾಟವನ್ನು ಮಾಡಬೇಕಾಗತ್ತೆ ಅಂತೇಳಿ ಏನಿವತ್ತು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿದ್ವಿ. ಇದರ ಮೂಲ ಉದ್ದೇಶ ಈ ಒಂದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ RSS ಸಂಘಟನೆಗೆ ಸಂಬಂಧಪಟ್ಟಂತೆ ಇಲ್ಲಿ ಬೃಹತ್ ಸಮ್ಮೇಳನವನ್ನು ನಡೆಸಿದ್ದಾರೆ. ವಿಶ್ವವಿದ್ಯಾನಿಲಯಗಳು ಧಾರ್ಮಿಕ ಕೇಂದ್ರಗಳಾಗಿ ಪರಿವರ್ತನೆ ಆಗಬಾರ್ದು, ಶೈಕ್ಷಣಿಕ ವಲಯಗಳನ್ನು ಸೃಷ್ಟಿ ಮಾಡಬೇಕೆ ವಿನಃ ಧಾರ್ಮಿಕ ಕೇಂದ್ರಗಳಾಗಿ ಅಥವಾ ಒಂದು ಧರ್ಮಕ್ಕೆ ಸೀಮಿತವಾಗಿ ಕಾರ್ಯಕ್ರಮಗಳನ್ನ ಮಾಡೋದಲ್ಲ. ಈತ ಏನು ಈ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ಕುಲಪತಿಗಳು ಅತ್ಯಂತ ಕಡು ಭ್ರಷ್ಟ ಕುಲಪತಿ. ತನ್ನ ಆಡಳಿತದ ಅವಧಿಯಲ್ಲಿ ಹಲವಾರು ಹಗರಣಗಳನ್ನು ಮಾಡಿದ್ದಾನೆ. ಅನವಶ್ಯಕವಾಗಿ ತಾತ್ಕಾಲಿಕ ನೌಕರರುಗಳನ್ನ ನೇಮಕಾತಿ ಮಾಡ್ಕೊಂಡಿರೋದಾಗಿರ್ಬೋದು, ಹಲವಾರು ಕಟ್ಟಡಗಳನ್ನು ಕಟ್ಟಿರುವಂಥದ್ದಾಗಿರ್ಬೋದು. ಈ ರೀತಿ ಈತ ಶೈಕ್ಷಣಿಕ ವಲಯವನ್ನು, ಉತ್ತಮ ವಾತಾವರಣನ ಸೃಷ್ಟಿ ಮಾಡ್ತಾ ಇಲ್ಲ. ಈತ ಕೇವಲ ಹಣ ಮಾಡಲಿಕ್ಕೆ, ಲೂಟಿ ಮಾಡಲಿಕ್ಕೆ ಈತ ಬಂದಿದ್ದಾನೆ. ಹಾಗೆ ಇಲ್ಲಿರ್ತಕ್ಕಂತಹ ಕುಲಸಚಿವರಾಗಿರ್ಬೋದು ಮತ್ತು ಹಣಕಾಸು ಅಧಿಕಾರಿಗಳು ಇದಕ್ಕೆ ಪೂರಕವಾಗಿ ಆತನನ್ನು ಬೆಂಬಲಿಸ್ತಾ ಇದ್ದಾವೆ. ಫಸ್ಟ್ ವೇವ್ ನ್ಯೂಸ್, ನಿಮ್ಮ ದಾರಿ ನಮ್ಮ ಜವಾಬ್ದಾರಿ.